ಶಿವಾಯ ನಮ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ಧತಾಯಮ್ಮ. ವಿಜಯದಶಮಿ ಹಬ್ಬದ ಶುಭಾಶಯಗಳು. ನವರಾತ್ರಿ ಆದ ಮೇಲೆ ಆಯುಧ ಪೂಜೆ ಮತ್ತು ವಿಜಯದಶಮಿ. ಆಯುಧ ಪೂಜೆ ವ್ಯಾಪಾರ ಮಾಡೋ ಆಫೀಸ್ ಆಗಲಿ, ಬಿಸ್ನೆಸ್ ಜಾಗದಲ್ಲಿ ಆಗಲಿ, ಎಲ್ಲವನ್ನು ಶುದ್ಧವನ್ನು ಮಾಡಿ ವೈಟ್ ವಾಶ್ ಪೇಂಟಿಂಗ್ ಎಲ್ಲ ಹೊಡೆದು ಪೂಜೆ ಎಲ್ಲ ಮಾಡುತ್ತಾರೆ. ಗಣಪತಿ, ಸರಸ್ವತಿ, ಲಕ್ಷ್ಮೀ ಫೋಟೋ ಇಟ್ಟು ದೀಪ ಹಚ್ಚಿ ಕಲಶ ಇಡ್ತಾರೆ. ಕಲಶ ಇಟ್ಟು ಹೋಮ ಮಾಡೋದು ತುಂಬ ವಿಶೇಷವಾದರು. ವರ್ಷಕ್ಕೆ ಒಂದು ಸತಿ ಆ ಪೂಜೆ ಮಾಡಿದರೆ ಆ ವರ್ಷ ಲಾಭ ಚೆನ್ನಾಗಿರುತ್ತೆ, ಮುಂದಿನ ವರ್ಷ ಚೆನ್ನಾಗಿರುತ್ತೆ. ಅದು ವರ್ಷಕ್ಕೆ ಒಂದು ಸತಿ ಮಾಡೋ ಹಬ್ಬ. ಮಹಾ ಸರಸ್ವತಿ ದೇವಿನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿ, ಮಹೇಶ್ವರಿ ದೇವಿ, ಲಕ್ಷ್ಮೀ ಸರಸ್ವತಿನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡೋ ವಿಶೇಷ ಪೂಜೆ ಬಂದು ಆಯುಧ ಪೂಜೆ. ಎಲ್ಲ ಆಯುಧಗಳು ಇಟ್ಟು, ವಾಹನ ಗಾಡಿಗಳಿಟ್ಟು ಮಾಡಿ ದೃಷ್ಟಿ ತೆಗಿತಾರೆ. ಲಿಂಬೆಯನ್ನು ಮತ್ತು ತೆಂಗಿನಕಾಯಿ, ಕುಂಬಳಕಾಯಿಯಲ್ಲಿ ದೃಷ್ಟಿ ತೆಗೆಯೋದು ತುಂಬ ಒಳ್ಳೆಯದು. ಉದ್ಯೋಗ ಮಾಡುವವರಿಗೆ ಧನ ಧಾನ್ಯಗಳು ಕೊಟ್ಟು, ಕಾಣಿಕೆ ಕೊಟ್ಟು ಸಂತೋಷವಾಗಿ ಆಚರಿಸ್ತಾರೆ ಅವತ್ತಿನ ದಿವಸ. ಆಯುಧ ಪೂಜೆ ಬಂದು ವರ್ಷಕ್ಕೆ ಒಂದು ಸತಿ ಮಾಡಿ ವರ್ಷಕಾಲ ಚೆನ್ನಾಗಿರಬೇಕಂತ ಪ್ರಾರ್ಥನೆ ಮಾಡ್ಕೊತಾರೆ. ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಮನೆಯಲ್ಲಿ ವಿಜಯದಶಮಿ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಆಗಿ ಚೆನ್ನಾಗಿರಬೇಕು. ಮನೆಯಲ್ಲಿ ಧನ ಧಾನ್ಯ, ಮಹಾಲಕ್ಷ್ಮೀ ದೇವಿ ಸಕಲ ಭಾಗ್ಯನು ಸಂತೋಷವನ್ನು ಸಿಗಬೇಕಂತ ಮನೆಯಲ್ಲೂ ಸಹ ಅಷ್ಟೇ ಎಲ್ಲ ಶುದ್ಧ ಮಾಡಿ, ಆಚೆ ಮಾವಿನ ತೋರಣ ಹಾಕಿ, ರಂಗೋಲಿ ಹಾಕಿ, 2 ದೀಪ ಹಚ್ಚಿ, ಪೂಜೆ ರೂಮಲ್ಲೂ ಎಲ್ಲ ಹೂವಿನ ಅಲಂಕಾರವನ್ನು ಮಾಡಿ, ಎಲ್ಲದಕ್ಕೂ ಅರಿಶಿನ, ಕುಂಕುಮ, ಗಂಧ ಇಟ್ಟು, ಹೂವು ಇಟ್ಟು ಪೂಜೆ ಮಾಡುತ್ತಾರೆ. ಎಲ್ಲ ಪೂಜೆ ಎಲ್ಲ ಮಾಡಿದ ನಂತರ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು ಮಕ್ಕಳಿಗೆ ಅಂತ ತಾವು ಖಂಡಿತ ಒಂದು 5 ನಿಮಿಷ ಮಕ್ಕಳಿಗೆ ಮಂತ್ರವನ್ನು ಹೇಳಿಕೊಡಿ. ಗಣಪತಿ ಮಂತ್ರ, ಸರಸ್ವತಿ ಮಂತ್ರ, ಆ ಪ್ರಣಾಮವನ್ನು ಹೇಳಿ ಒಂದು 2 ನಿಮಿಷ ಒಂದು ಹೊಸ ಪುಸ್ತಕ ತಗೊಂಡು ಅದರಲ್ಲಿ ಚೆನ್ನಾಗಿ ನಾವು ಓದಬೇಕು, ಏನು ಓದಬೇಕಂತ ಅವ್ರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು, ದೇವಿ ಸರಸ್ವತಿ ದೇವಿನ ನೆನೆಸ್ಕೊಂಡು ಏನಾದರೂ ಒಂದು ಪೇಜಲ್ಲಿ ಬರೆಯೋಕ್ಕೆ ಹೇಳಿ. ಅವ್ರ ಮನಸ್ಸಲ್ಲಿ ಇರೋದು, ನಾನು ಈ ಥರ ಓದಬೇಕು, ಚೆನ್ನಾಗಿ ಓದಬೇಕು, ಈ ವರ್ಷ ನಾನು ಚೆನ್ನಾಗಿ ಮಾರ್ಕ್ ತೆಗಿಬೇಕಂತ ಮಕ್ಕಳಿಗೆ ಚೆನ್ನಾಗಿ ಅವ್ರ ಮನಸ್ಸಿಗೆ ಬರೋಂಗೆ ಸ್ವಸ್ತಿಕ್ ಹಾಕಿ ಬರೀಲಿ. ವ್ಯಾಪಾರ ಮಾಡೋರು ಅಷ್ಟೇ ಒಂದು ಪುಸ್ತಕದಲ್ಲಿ ಓಂ ಸ್ವಸ್ತಿಕ್ ಅಂತ ಹಾಕಿ, ಈ ವರ್ಷ ನಮಗೆ ಮುಂದಿನ ವರ್ಷ ಕಾಲವರೆಗೂ ಚೆನ್ನಾಗಿ ಆಗಬೇಕು, ವ್ಯಾಪಾರ ಯಾವುದೇ ತೊಂದರೆ ಆಗಬಾರ್ದು ಅಂತ ಒಂದು ಹೊಸ ಪುಸ್ತಕದಲ್ಲಿ ತಾವು ಬರೆದು ಆ ಪುಸ್ತಕಕ್ಕೆ ಅರಿಶಿನ, ಕುಂಕುಮ, ಹೂವು ಇಟ್ಟು, ₹1 ಕಾಯಿನೋ ಇಲ್ಲ ನೋಟು ಇಟ್ಟು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಕಲಶ ಇಟ್ಟು ಪೂಜೆ ಮಾಡಿದ್ರೂ ಒಳ್ಳೆಯದಾಗುತ್ತೆ. ಮನೆಯಲ್ಲೂ ಅಷ್ಟೇ, ಗಾಡಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುತ್ತಾರೆ, ಮನೆಯಲ್ಲೂ ಪೂಜೆ ಮಾಡುತ್ತಾರೆ. ಪೂಜೆ ಮಾಡಿ ಸಾಂಬ್ರಾಣಿ ಹೊಗೆ ಎಲ್ಲ ಹಾಕಿ ದೃಷ್ಟಿ ತೆಗೀರಿ. ಆಮೇಲೆ ಆರತಿ ತೆಗೀರಿ, ತುಂಬ ಒಳ್ಳೆಯದು. ದೇವ್ರ ಮನೆಯಲ್ಲಿ ಒಂದು ಚಿಕ್ಕ ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ವಿಳಿದ ಎಲೆ ಒಂದು, ಗರಿಕೆ ಹುಲ್ಲು ಇಟ್ಟು, ಒಂದು ಮಲ್ಲಿಗೆ ಹೂವು ಒಂದು ಹಾಕಿ, ಆ ವಿಳಿದ ಮನೆಯಲ್ಲಿ ಕರ್ಪೂರ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಆರತಿ ತಗೊಂಡು ಅದನ್ನು 3 ಸತಿ ದೇವರ ಮನೆಯಾಗೆ ಸುತ್ತಬಿಟ್ಟು ಗಿಡಕ್ಕೆ ಹಾಕಿಬಿಡಿ. ದೃಷ್ಟಿ ತೆಗೆಯೋದು ತುಂಬ ಒಳ್ಳೆಯದು. ಮಕ್ಕಳು ಸಹ ದೃಷ್ಟಿ ತೆಗೀರಿ. ಅವತ್ತು ಮಹಾದೇವಿ ಶಕ್ತಿ ಅನುಗ್ರಹ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ನಾನು ಯಾವಾಗಲೂ ಪ್ರಾರ್ಥನೆ ಮಾಡ್ಕೊತೀನಿ. ನಮ್ಮ ದೇವಸ್ಥಾನದಲ್ಲಿ ಸಿದ್ಧಿವಿನಾಯಕ, ಬ್ರಹ್ಮ ವಿಷ್ಣು ಶಿವಜನಾದ ಶಿವಗುರು ದೇವಾಲಯದಲ್ಲಿ ಎಲ್ಲ ದೇವರು ಗುರುದೇವರಿದ್ದಾರೆ. ಖಂಡಿತ ತಾವು ಎಲ್ಲರೂ ಚೆನ್ನಾಗಿರಬೇಕು ಅಂತ ನಾನು ನಮ್ಮ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಶಿವಾಯ ನಮ. ಗುರುವೇ ಶರಣಂ. ಆಯುಧ ಪೂಜೆ ಹಬ್ಬದ ಶುಭಾಶಯಗಳು.